ನನ್ನ ಹಸ್ಬೆಂಡ್ ಬಡೆಗೆ ಈ ತರ ಅಡ್ವರ್ಟ್ ಆಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಈ ವ್ಲಾಗ್ ಬಂದ್ಬಿಟ್ಟು ನನ್ನ ಹಸ್ಬೆಂಡ್ ಬರ್ಡೇ ದಿವಸ ತೆಗ್ದಿರೋ ವ್ಲಾಗ್ ಆಗಿರುತ್ತೆ. ಸೊ ಹಾಗೆ ಆಚೆ ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡ್ರಿ. ಫಸ್ಟ್ ನನ್ನ ಮಗನ ರೆಡಿ ಮಾಡಿಬಿಟ್ಟೆ, ಆಮೇಲೆ ನಾನು ರೆಡಿ ಆಗೋಣ ಅಂತ ಹೋದೆ. ನಾನು ಈ ಟಾಪ್ ಬಂದ್ಬಿಟ್ಟು ಫ್ಲಿಪ್ಕಾರ್ಟಲ್ಲಿ ಶಾಪ್ ಮಾಡಿದ್ದು, ಹಾಗೆ ಈ ಪ್ಯಾಂಟ್ ಬಂದ್ಬಿಟ್ಟು ಶಿವಾಜಿನಗರಲ್ಲಿ ತಗೊಂಡಿದ್ದು. ನಿಮ್ಗೇನಾದರೂ ಈ ಟಾಪ್ ಲಿಂಕ್ ಬೇಕಂದ್ರೆ ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಅಂತ ಕಮೆಂಟ್ ಮಾಡಿ. ಹಾಗೆ ಮಾಮಾ ಥರ ಈ ಶೇಡ್ ಲಿಪ್ಸ್ಟಿಕ್ ಹಾಕೊಂಡು ರೆಡಿ ಆದೆ. ನಮ್ಮ ಮಕ್ಕಳು ಆದ್ಮೇಲೆ ಅಂತೂ ಫ್ರೀ ಏಡ್ಸ್ ಬಿಟ್ಕೊಂಡು ಆಚೆ ಹೋಗ್ತೀವಂತೆ, ಅದು ಆಗೋದೇ ಇಲ್ಲ. ಸೊ ಅದಕ್ಕೋಸ್ಕರ ಕೂದಲು ಟೈಮ್ ಮಾಡ್ಕೊಬಿಟ್ಟೆ. ಆಮೇಲೆ ನಾನು, ನನ್ನ ಹಸ್ಬೆಂಡ್, ನನ್ನ ಮಗ 3 ಜನನು ಮನೆ ಬಿಟ್ಟಿದ ತಕ್ಷಣ ಫಸ್ಟ್ ನಾವು ಹೋಗಿದ್ದೆ ಜ್ಯೂಸ್ ಶಾಪ್ಗೆ. ಅಲ್ಲಿ ಸ್ವಲ್ಪ ಜ್ಯೂಸ್ ಎಲ್ಲ 3 ಜನನು ಕುಟ್ಕೊಂಡು ನೆಕ್ಸ್ಟ್ ನಾವು ಹೋಗಿದ್ದೆ ಶಾಪಿಂಗ್ ಅಂತ ವಿಶಾಲ್ ಮಾರ್ಟ್ಗೆ. ಫಸ್ಟ್ ಬೇರೆ ಶಾಪ್ಗೆ ಹೋಗೋಣ ಅಂತ ಪ್ಲಾನ್ ಮಾಡಿದ್ರಿ, ಬಟ್ ಆ ಶಾಪ್ ಕ್ಲೋಸ್ ಆಗಿತ್ತು. ಸೊ ಲಾಸ್ಟಲ್ಲಿ ವಿಶಾಲ್ ಮಾರ್ಟ್ಗೆ ಬಂದ್ರಿ. ಸೊ ಸ್ವಲ್ಪ ಬಟ್ಟೆ ಹಾಗೆ ಸ್ವಲ್ಪ ಐಟಮ್ ಕೂಡ ಬೇಕಾಗಿತ್ತು, ಅದನ್ನೆಲ್ಲ ಪರ್ಚೇಸ್ ಮಾಡಿಕೊಂಡು ನೆಕ್ಸ್ಟ್ ನಾವು ಹೋಗಿದ್ದೆ ಹೋಟೆಲ್ ಹೋಗಿದ ತಕ್ಷಣ ನನ್ನ ಮಗ ಒಂದೇ ಸಮನೆ ಆಟ ಮಾಡ್ತಾ ಇದ್ದ, ಐಸ್ ಕ್ರೀಮ್ ಬೇಕು ಅಂತ. ಸೊ ನಾನು ಇಲ್ಲಿ ಬೇಡ ಅಲ್ಲಿ ಬೇಡ ಅಂತ ಹೇಳಿ ಕನ್ವಿನ್ಸ್ ಮಾಡಿದೆ, ಅಲ್ಲಿ ಕೊಡಿಸ್ತೀನಿ ಅಂತ. ಹಾಗೆ ಹೇಗೋ ಸೈಲೆಂಟ್ ಆದ. ಅಷ್ಟರಲ್ಲಿ ನಾವು ಆರ್ಡ್ರ್ ಮಾಡಿರೋ ಎಲ್ಲ ಫುಡ್ ಕೂಡ ಬಂತು. ಆಮೇಲೆ ಊಟ ಮಾಡಿಕೊಂಡು ಮನೆಗೆ ಕೂಡ ಹೋದ್ರಿ. ನಾನು ಆಲ್ರೆಡಿ ನನ್ನ ಹಸ್ಬೆಂಡ್ ಬರ್ಡೇಗೆ ಅಂತ ಒಂದು ಕೇಕ್ ತಂದಿಕ್ಕಿದೆ, ಬಟ್ ಆ ವಿಷಯ ನನ್ನ ತಮ್ಮನಿಗೆ ಗೊತ್ತಾಗಿದ್ದಿಲ್ಲ. ಸೊ ಅವನು ಇನ್ನೊಂದು ಕೇಕು ಜಿಮ್ಮಿಂದ ಬರುವಾಗ ಇನ್ನೊಂದು ತಂದುಬಿಟ್ಟಿದ್ದ. ಸೊ ಇದೊಂದು ಎಡ್ವರ್ಟ್ ಆಗೋಯ್ತು. ಸೊ ಇದು ಎಡ್ವರ್ಟ್ ಏನು ನಮಗೇನು ದೊಡ್ಡ ಪ್ರಾಬ್ಲಮ್ ಆಗಿಲ್ಲ, ಬಿಕಾಸ್ 19th ನನ್ನ ಹಸ್ಬೆಂಡ್ ಬರ್ಡೇ ಆಗಿದ್ರೆ 20th ನಮ್ಮ ಅಮ್ಮನ ಬರ್ಡೇ ಆಗಿತ್ತು. ಸೊ ಹೇಗೋ ಬ್ಯಾಲೆನ್ಸ್ ಆಗೋಯ್ತು. ನಿಮ್ಗೆ ಏನಾದ್ರು ಈ ಮಿನಿ ವ್ಲಾಗ್ನ ಲಾಂಗ್ ಫಾರ್ಮ್ಯಾಟ್ ವಿಡಿಯೋ ನೋಡ್ಬೇಕಂತ ಇಂಟ್ರೆಸ್ಟ್ ಇದ್ದರೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿರ್ತೀನಿ, ಲಿಂಕು ನನ್ನ ಬಯೋದಲ್ಲಿ ಇದೆ, ಹೋಗಿ ಚೆಕ್ ಮಾಡಿ ಇಫ್ ಯು ಆರ್ ಇಂಟ್ರೆಸ್ಟೆಡ್. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ.